ಬಾಸು ಏನಿದು ಇಷ್ಟೊತ್ತಲ್ಲಿ ಪುಟ್ ಮೇಡಮ್ ಜೊತೆ ಐಸ್ ಕ್ರೀಮ್ ಪಾರ್ಟಿನಾ? ಏನ ಪಾರ್ಟಿನಾ? ಹಾಗೇನಿಲ್ಲ ದುರ್ಗಾ, ನಿನ್ನ ತಪ್ಪು ತಿಳ್ಕೊಂಡಿದ್ಯಾ. ಆಕ್ಚುಲಿ ಇದು ಹಿತ ಸ್ಕೂಲ್ ಪ್ರಾಜೆಕ್ಟಾ? ಮಧ್ಯರಾತ್ರಿ 12 ಗಂಟೆಲಿ ನೆಲದ ಮೇಲೆ ಕುತ್ಕೊಂಡು ಐಸ್ ಕ್ರೀಮ್ ತಿನ್ನೋದು ಪ್ರಾಜೆಕ್ಟ್? ಇದ್ಯಾವ ತರ ಪ್ರಾಜೆಕ್ಟ್ ಬಾಸು? ಅದು ಅದು ನೋಡು ದುರ್ಗಾ, ಇದು ಐಸ್ ಕ್ರೀಮು ಹೆಂಗೆ ಕರಗುತ್ತೆ ಅನ್ನೋದೇ ಇವತ್ತಿನ ಪ್ರಾಜೆಕ್ಟ್. ಅದಕ್ಕೆ ಅದನ್ನ ಪ್ರಾಕ್ಟಿಕಲ್ ಆಗಿ ತೋರ್ಸೋಣ ಅಂತ ನಾನು ಹಿತಾನ್ ಇಲ್ಲಿ ಕರ್ಕೊಂಬಂದೆ. ಐಸ್ ಕ್ರೀಮು ಕರಗೋಕ್ಕಿಂತ ಮುಂಚೆ ಎಷ್ಟು ಟೆಂಪ್ರೇಚರ್ ಇರುತ್ತೆ, ಕರಗಿದ ಮೇಲೆ ಎಷ್ಟು ಟೆಂಪ್ರೇಚರ್ ಆಗುತ್ತೆ, ಸೊ ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾ ಇದ್ದೆ ಅಷ್ಟೇ. ಹೌದಾ? ಹಾಗಾದ್ರೆ ನಿಮ್ ಕೆನ್ನೆ ಮೇಲೆ ಅವಳ ಮೂಗ್ ಮೇಲೆ ಐಸ್ ಕ್ರೀಮ್ ಯಾಕೆ ಅಂಟ್ಕೊಂಡಿದೆ? ಅದು ಕೂಡ ಪ್ರಾಜೆಕ್ಟ್ ನ ಭಾಗನಾ? ಅದು ಹೌದೌದು. ಐ ಮೀನ್ ಅಲ್ಲ ದುರ್ಗಾ, ಇದು ಐಸ್ ಕ್ರೀಮ್ ಇದೆಯಲ್ಲ, ಇದು ಸ್ಕಿನ್ನಿಗೆ ಟಚ್ ಆದ್ರೆ ಎಷ್ಟು ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ಅಂತ ಚೆಕ್ ಮಾಡ್ತಾ ಇದ್ದೆ ಅಷ್ಟೇ. ಅಲ್ವಾಯ್ತಾ? ಇಲ್ಲ ದುರ್ಗಾ, ನನ್ಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಅಪ್ಪಂಗೆ ಹೇಳಿದೆ. ಆಯ್ತು, ನನಗೂ ತಿನ್ಬೇಕನ್ನಿಸ್ತಿದೆ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದ್ರು. ಬಾಸು, ನಿಮ್ಗೆ ಸ್ವಲ್ಪನೂ ಜವಾಬ್ದಾರಿ ಬೇಡವಾ? ಆ ಪುಟ್ಟ ಮಗುಗೆ ಮಧ್ಯರಾತ್ರಿಯಲ್ಲಿ ಐಸ್ ಕ್ರೀಮ್ ತಿನ್ನಿಸ್ತಿದ್ದೀರಲ್ಲ, ಅಕಸ್ಮಾತ್ ಶೀತ ಏನಾದ್ರು ಆದ್ರೆ ಯಾರ್ ಹೊಣೆ? ಅದೇ ದುರ್ಗಾ, ಹೇಳಿದ್ನಲ್ಲ ಪ್ರಾಜೆಕ್ಟ್ ವರ್ಕ್ ಅಂತ. ಸುಳ್ಳು, ಎಲ್ಲ ಸುಳ್ಳು. ನಾನ್ ಮೊದ್ಲೇ ಹೇಳಿದೆ ಐಸ್ ಕ್ರೀಮ್ ಕೊಡ್ಬೇಡಿ ಅಂತ. ಆದ್ರೆ ಈ ಶರತ್ ಬಾಸು ಇದಾರಲ್ಲ, ನನ್ಗೆ ದುರ್ಗಾ ಅಂದ್ರೆ ಭಯ ಇಲ್ಲ. ಇಂಥ ಸಣ್ಣ ವಿಷಯಕ್ಕೆಲ್ಲ ನಾನು ಹೆದ್ರಲ್ಲ. ಅವಳು ಬಂದ್ ಏನ್ ಮಾಡ್ತಾಳೆ ನೋಡೋಣ ಅಂತ ಡೈಲಾಗ್ ಹೊಡೆದ್ರು. ಏಯ್ ಮಣಿ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರು. ಏನು ಅಯ್ಯ, ನೀವು ದುರ್ಗಾ ಅಂದ್ರೆ ನನ್ಗೇನು ಭಯ ಇಲ್ಲ ಅಂತ ಹೇಳಿಲ್ವಾ? ಹೇಳ್ದೆ, ಏನಿವಾಗ? ಹೌದು ಪಪ್ಪ, ತಪ್ಪು ಮಾಡ್ದಾಗ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತು ಅಲ್ವಾ? ಹೇ ಹಿತಾ, ಎಷ್ಟು ಸುಳ್ಳು ಹೇಳ್ತಾ ಇದೀಯಾ? ನೀನೇ ತಾನೇ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡಿದ್ದು, ಅದಕ್ಕೆಲ್ವ ನನಗೆ ಐಸ್ ಕ್ರೀಮ್ ಕೊಟ್ಟಿದ್ದು? ಅಪ್ಪ, ನಾನ್ ಚಿಕ್ಕವಳು, ನಾನು ಮೂನ್ ಕೊಡು ಅಂತೀನಿ. ನೀನ್ ಹೋಗಿ ಮೂನ್ ತಂದು ಕೊಡ್ತೀಯಾ? ಮಕ್ಕಳಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಅಪ್ಪಂಗೆ ಗೊತ್ತಿರ್ಬೇಕಲ್ವಾ? ನೋಡಿ, ಆ ಚಿಕ್ಕ ಮಗುಗಿರೋಷ್ಟು ಬುದ್ಧಿನೂ ನಿಮಗಿಲ್ಲ. ಬಾಸು, ಇದೆಲ್ಲ ಮಾಡಿದ್ ನೀವೇ, ನಿಮ್ದೇ ತಪ್ಪು. ಎಲ್ಲ ಸರಿ, ನಾನು ಸಿಗಾಕ್ಸಿದ್ರಲ್ಲ, ಮಾಡ್ತೀನಿ. ಪಪ್ಪ, ನೀವೀಗ ತಪ್ಪು ಮಾಡಿದ್ದೀರಾ, ಪನಿಷ್ಮೆಂಟ್ ಆಗ್ಲೇಬೇಕು. ಪನಿಷ್ಮೆಂಟಾ? ಈಗ ನೀನು ಬಸ್ಕಿ ಹೊಡಿ. ಇವತ್ತು ಹೇಗಾದ್ರೂ ಮಾಡಿ ದುರ್ಗಂಗೆಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಆ ಮಾಳ್ವಿಕ ಮನುಷ್ಯಳಲ್ಲ, ರಾಕ್ಷಸಿ ಅನ್ನೋದು ಆ ದುರ್ಗಂಗೆ ಗೊತ್ತಾಗ್ಬೇಕು. ಆಮೇಲೆ ಅವಳನ್ನ ಹೇಗೆ ಎದುರಿಸ್ಬೇಕು ಅಂತ ದುರ್ಗಾನೇ ಪ್ಲಾನ್ ಮಾಡ್ತಾಳೆ. ನನ್ನ ಜೀವ ಉಳಿಸ್ಕೊಂಡ್ರೆ ಸಾಕು. ಮಾಯಾ, ಇದೇನ್ ಮಾಯಾ, ತುಂಬಾ ಅವಸರದಲ್ಲಿದ್ಯಾ? ಎಲ್ಲಾದ್ರೂ ಹೊರಟಿದ್ಯಾ? ಮಾರ್ನಿಂಗ್ ವಾಕ್ ಹೋಗ್ತಿದ್ದೀನಿ ಮ್ಯಾಮ್. ನೀವು ಬೇಡ ಅಂದ್ರೆ ಹೋಗಲ್ಲ. ಮಾರ್ನಿಂಗ್ ವಾಕ್? ವೆರಿ ಗುಡ್. ಹೋಗ್ಬಿಟ್ ಬಾ ಮಾಯಾ, ಆರೋಗ್ಯಕ್ಕೆ ಒಳ್ಳೇದು. ಹಾಗೆ ಕೆಲವು ವಿಷಯಗಳನ್ನ ಹೊಟ್ಟೆಲ್ಲೇ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಪ್ರಪಂಚದಲ್ಲಿ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹಾಗೇ ಹೋಗ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ. ನಿನ್ ವಿಚಾರದಲ್ಲಿ ಹಾಗಾಗೋದು ಬೇಡ ಅಲ್ವಾ ಮಾಯಾ? ಇಲ್ಲ ಮ್ಯಾಮ್, ನಾನು ಯಾರಿಗೂ ಹೇಳಲ್ಲ. ಬರ್ತೀನಿ. ಆದ್ರೆ ಅವನು ಬದಲಾಗಿದ್ದಾನೆ ಅಪ್ಪ. ಅವನು ಮೊದಲ ಹಾಗಿಲ್ಲ. ಅವನು ನನ್ನನ್ನ ತುಂಬಾ ಪ್ರೀತಿಸ್ತಾನೆ. ನಾನು ಅವನ್ನ ಅಷ್ಟೇ ಇಷ್ಟಪಡ್ತೀನಿ. ದಯವಿಟ್ಟು ನನ್ನಿಂದ ಅವನ್ನ ದೂರ ಮಾಡಬೇಡಿ ಅಪ್ಪ.
ಶಾನ್ವಿ, ನಿನ್ನ ನಿರ್ಧಾರದ ಬಗ್ಗೆ ನಿನಗೆ ನಂಬಿಕೆ ಇದೆಯಾ? ನಿನ್ನ ಜೀವನ ಪೂರ್ತಿ ಅವನ ಜೊತೆ ಕಳೆಯೋದಕ್ಕೆ ಸಿದ್ಧವಾಗಿದೆಯಾ? ಹ್ಞೂ ಅಪ್ಪ. ಅವನು ನಿನ್ನನ್ನು ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ಭರವಸೆ ನಿನಗಿದೆಯಾ? ಇದೆ ಅಪ್ಪ. ಸರಿ, ಹಾಗಿದ್ಮೇಲೆ ನೀನೇ ಒಪ್ಪಿದ್ಯಾ ಅಂದಮೇಲೆ ನಾನು ಯಾಕಿಲ್ಲ ಅನ್ಲಿ? ನೀನು ಯಾವಾಗಲೂ ಸಂತೋಷವಾಗಿರ್ಬೇಕು. ನಿಮ್ಮಿಬ್ಬರ ಪ್ರೀತಿನ ನಾನು ಒಪ್ಕೊಂಡಿದ್ದೀನಿ. ಇಬ್ಬರು ಮದುವೆನೂ ನಾನೇ ಮುಂದೆ ನಿಂತು ನಡೆಸ್ಕೊಡ್ತೀನಿ. ಓಕೆ? ಥ್ಯಾಂಕ್ ಯು ಅಪ್ಪ. ಆರ್ ಯು ಹ್ಯಾಪಿ? ಎಸ್ ಅಪ್ಪ.